ಬಡ ಸೊಸೆಯ ಮಾಯಾಯಾಸಿಯ ಬೆಳೆ. ಬೆಳಿಗ್ಗೆ 11 ಕೂಡ ದಾಟಿರಲಿಲ್ಲ. ಬಿಸಿಲು ಮಾತ್ರ ಭೀಭತ್ಸವಾಗಿತ್ತು. ಬಡ ಸೊಸೆ ಅನಾಮಿಕಾ ಹೊಲದಲ್ಲಿ ನಡುವಿನವರೆಗೂ ಬೆಳೆದ ಎಲ್ಲಾ ತರದ ಮರಗಳಿಗೆ ಕೊಡದಿಂದ ನೀರು ಹಾಕುತ್ತಾ ಇರುವಾಗ ಅವಳ ಗಂಡ ರಮೇಶ್ ಜೆಸಿಬಿ ಡ್ರೈವರ್ ಅಜಯ್ನ ಕರೆದುಕೊಂಡು ಅಲ್ಲಿಗೆ ಬರ್ತಾನೆ. ಅನಾಮಿಕಾ ಅವನನ್ನು ನೋಡಿ, ಯಾರು ರೀ? ಜೆಸಿಬಿ ಡ್ರೈವರ್ ಅನಾಮಿಕಾ. ಅಮ್ಮ ಇವನಿಗೆ ಹೊಲ ತೋರಿಸು ಅಂತ ಹೇಳಿದ್ದಾಳೆ. ಅದಕ್ಕೆ ಅಮಾಯಕವಾಗಿ ಮುಖವಿಟ್ಟು ಅನಾಮಿಕಾ ಹೀಗಂತಾಳೆ, ಅರ್ಥವಾಗಿಲ್ಲ ರೀ, ಜೆಸಿಬಿ ಡ್ರೈವರ್ಗೂ ಈ ಹೊಲನ ತೋರ್ಸು ಅಂತ ಹೇಳೋದೇನು? ಅನಾಮಿಕಾ, ನಿನಗೆ ಆಮೇಲೆ ನಾನು ಎಲ್ಲ ವಿವರವಾಗಿ ಹೇಳ್ತೀನಿ. ಮೊದಲು ಅಮ್ಮ ಹೇಳಿದ ಕೆಲಸ ಮಾಡಕ್ ಬಿಡು. ಅಜಯ್, ನಮ್ಮಮ್ಮ ಹೇಳಿದ್ದು ಈ ಹೊಲದ ಬಗ್ಗೆನೇ. 1 ಎಕರೆ ಇರುತ್ತೆ. ಹೊಲದ ತುಂಬಾ ಮರಗಳಿದೆಯಾ? ಹೌದು ಅಜಯ್, 1 ಎಕರೆ ಹೊಲದ ಎಲ್ಲ ಮರಗಳೇ ಇದೆ. ಅದು ನಡುವರೆಗೂ ಬೆಳೆದಿದೆ. ಒಂದು ಸಲ ಹೊಲದ ಸುತ್ಕೊಂಡು ನೋಡು, ಆಗ ಎಷ್ಟು ಖರ್ಚಾಗುತ್ತೋ ಮನೆಗೆ ಹೋಗಿ ಮಾತಾಡ್ಬೋದು. ಅಮ್ಮ ನಿನ್ ಜೊತೆ ಮಾತಾಡ್ತಾಳೆ. ಹಾ ಸರಿ ರಮೇಶ್, ನಾನು ಹೋಗಿ ಹೊಲವೆಲ್ಲ ನೋಡ್ಕೊಂಡ್ ಬರ್ತೀನಿ, ನೀನು ಇಲ್ಲೇ ಇರು. ಅಜಯ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಈಗ ಹೇಳಿ, ಅತ್ತೆ ಏನ್ ಮಾಡು ಅಂತ ಹೇಳಿದ್ದಾರೆ? ಯಾಕೆ ಈ ಜೆಸಿಬಿ ಡ್ರೈವರ್ನ ಕರ್ಕೊಂಡು ಬಂದು ಈ ಹೊಲನ ತೋರಿಸ್ತಾ ಇದ್ದೀರಾ? ನಿಜಕ್ಕೂ ಏನ್ ನಡೀತಾ ಇದೆ? ಅನಾಮಿಕಾ, ಅಮ್ಮ ಜೆಸಿಬಿ ಡ್ರೈವರ್ ಜೊತೆ ಮಾತಾಡಿ ಈ ಮರಗಳನ್ನ ಪೂರ್ಣವಾಗಿ ಕೀಳು ಅಂತ ಹೇಳಿದಾಳೆ. ಅದಕ್ಕೆ ಅನಾಮಿಕಾ ಆಶ್ಚರ್ಯದಿಂದ, ಏನ್ರಿ ನೀವು ಮಾತಾಡ್ತಾ ಇರೋದು? ಅತ್ತೆ ಯಾಕೆ ಹಾಗೆ ಮಾಡು ಅಂತ ಹೇಳಿದ್ರು? ನಂಗೆ ಕೂಡ ಗೊತ್ತಿಲ್ಲ ಅನಾಮಿಕಾ. ನಮ್ಮ ಅಮ್ಮನ ವಿಷಯ ನಿಂಗೆ ಗೊತ್ತಲ್ಲ ಅನಾಮಿಕಾ. ಯಾವಾಗಾದ್ರೂ ಮನೆಯಲ್ಲಿ ಯಾರಾದ್ರೂ ಅವಳು ಹೇಳಿದ್ದು ಕೇಳಲೇಬೇಕು, ಮಾಡು ಅಂದಿದ್ದೆ ಮಾಡಬೇಕು ಅಷ್ಟೇ ಹೊರತು ಯಾಕೆ ಏನು ಅಂತ ಎದುರು ಪ್ರಶ್ನೆ ಹಾಕೋದಕ್ಕೆ ಆಗೋದಿಲ್ಲ. ಹಾಗೆ ಹಾಕುವ ಧೈರ್ಯ ಯಾರಿಗೂ ಇಲ್ಲ. ಆ ಧೈರ್ಯ ಕೂಡ ಯಾರು ಮಾಡೋದಿಲ್ಲ. ಒಂದು ವೇಳೆ ಮಾಡಬೇಕು ಅಂತ ನೋಡಿದ್ರೆ ಅಳುವಿಂದ ಸಾಯಿಸ್ತಾಳೆ, ಸೆಂಟಿಮೆಂಟ್ ಡೈಲಾಗಿಂದ ಬಾಯಿ ಮುಚ್ಚಿಸಿ ಬಿಡ್ತಾಳೆ, ತನ್ನ ಮಾತನ್ನೇ ಕೇಳೋ ಹಾಗೆ ಮಾಡ್ತಾಳೆ. ಇದು ತುಂಬಾ ದಾರುಣ ರೀ. ಏನಕ್ಕೂ ಕೆಲಸಕ್ಕೆ ಬಾರದ ಕಲ್ಲಿನ ಹೊಲ ಅಂತ ಹೇಳಿ ಎಂದು ಮಾತನಾಡುತ್ತಾ ಇರುವಾಗ ಅಜಯ್ ಅವನ ಹತ್ರ ಬರ್ತಾನೆ. ಅನಾಮಿಕಾ ಮಾತಾಡೋದನ್ನ ನಿಲ್ಲಿಸ್ತಾಳೆ. ಅನಾಮಿಕಾ, ನಾನು ಅಜಯ್ ಜೊತೆ ಜೆಸಿಬಿ ಹತ್ರ ಹೋಗ್ತಾ ಇದ್ದೀನಿ, ನೀನ್ ಮನೆಗೆ ಹೋಗು ಎಂದು ರಮೇಶ್ ಅಜಯ್ ಅಲ್ಲಿಂದ ಕಲಿತು ಹೊರಟು ಹೋಗುತ್ತಾರೆ. ಅನಾಮಿಕಾ ಕೊಡ ತೆಗೆದುಕೊಂಡು ಹಾಗೆ ನಡೆದುಕೊಳ್ಳುತ್ತಾ ಕೆರೆ ಹತ್ರ ಬರ್ತಾಳೆ. ಕೊಡದಲ್ಲಿ ನೀರು ತುಂಬಿಸಿಕೊಂಡು ನೆತ್ತಿಯ ಮೇಲಿಟ್ಕೊಂಡು ತಿರುಗಿ ಹೊಲದ ಕಡೆಗೆ ನಡೆಯುತ್ತಾ ಇರುತ್ತಾಳೆ. ಹಾಗೆ 2 ದಿನ ಕಳೆದ ನಂತರ ಅತ್ತೆ ಶಾರದಾ ಒಂದು ದಿನ ಸೊಸೆ ಅನಾಮಿಕಳ ಹತ್ರ ಕೋಪದಿಂದ ಹೀಗಂತಾಳೆ, ನಾನು ಅತ್ತೆ, ನೀನು ಸೊಸೆ. ನಾನ್ ಹೇಳಿದಾಗೆ ನೀನ್ ಕೇಳ್ಬೇಕು, ಮಾಡ್ಬೇಕು. ಈ 10 ವರ್ಷದಿಂದ ನೀವ್ ಹೇಳದೇನೆ ಮಾಡ್ತಾ ಇದ್ದೀನಲ್ಲ ಅತ್ತೆ, ಮಾಡು ಅಂದಿದ್ದೇನೆ ಮಾಡ್ತಾ ಇದ್ದೀನಿ. ಈಗ ಕೂಡ ಮನೆ ವಿಷಯದಲ್ಲೂ ಹೊಲದ ಕೆಲಸದಲ್ಲೂ ತಾವು ಹೇಳಿದ್ದೆ ಮಾಡ್ತಾ ಇದ್ದೀನಲ್ಲ ಅತ್ತೆ. ಆದ್ರೆ ನಡುವಿನವರೆಗೂ ಬೆಳೆದ ಮರಗಳನ್ನು ಕಡಿತೀನಿ ಅಂದ್ರೆ ನಾನು ಒಪ್ಕೊಳ್ಳೋದಿಲ್ಲ. ನಿಮ್ಮನ್ನು ಕೂಡ ಎದುರಿಸ್ತೀನಿ. ಹೀಗೆ ಮಾತಿಗೆ ಮಾತು ಎದುರುತ್ತರ ಹೇಳ್ತೀನಿ. ಅಂದ್ರೆ ನಿನ್ ಹಲ್ಲು ಉದ್ರೋದು ಕಾಯಂ ಸೊಸೆ. ಹೊಡೀರಿ ಬಡೀರಿ, ನನಗೆ ದುಃಖವಿಲ್ಲ ಅತ್ತೆ. ಪ್ರಾಣದಿಂದ ಇಷ್ಟದಿಂದ ಬೆಳೆಸ್ಕೊಳ್ತಾ ಇರುವ ಮರಗಳನ್ನ ಮಾತ್ರ ಕಡಿಬೇಡಿ. ಹಚ್ಚನೆಯ ಎಲೆಗಳಿಂದ ನಡುವಿನವರೆಗೂ ಬೆಳೆದ ಮರಗಳನ್ನ ನೋಡ್ತಾ ಇದ್ರೆ ಬಲೆ ಮುದ್ದಾಗಿ ಸಂಭ್ರಮ ಎನಿಸುತ್ತೆ ಅತ್ತೆ. ಅವುಗಳನ್ನ ಮಾತ್ರ ಹೊಲದಿಂದ ತೆಗಿಬೇಡಿ, ಕಡಿಬೇಡಿ. ಆ ಹೊಲ ಕೊಂಡ್ಕೊಳ್ತಾ ಇರುವ ಭುಜಂಗೆಯಂಗೆ ಮರಗಳಿಲ್ಲದೆ ಹೊಲ ಬೇಕಂತಮ್ಮ ಅನಾಮಿಕಾ. ಅದಕ್ಕೆ ಆ ಹೊಲದಲ್ಲಿ ನಡುವಿನವರೆಗೂ ಬೆರೆದ ಮರಗಳನ್ನು ಕಡಿಸೋಣ ಅಂತ ಕೂಲಿಯವರನ್ನ ಮಾತಾಡ್ಬೇಕು ಅಂತ ನೋಡ್ದೆ. ಆದ್ರೆ ನೀನು ಅವುಗಳನ್ನ ಮಕ್ಕಳು ಹರೀಶು, ಭವ್ಯ ಹೀಗೆ ಪ್ರಾಣದಿಂದ ಬೆಳೆಸ್ಕೊತಾ ಇದ್ದೀರಾ ಅಂತ ಊರಿನವ್ರು ಯಾರು ಬರ್ತಾ ಇಲ್ಲ. ಊರಿನವ್ರು ಹೇಳ್ತಾ ಇರೋದು ನಿಜಾನೇ ಅಲ್ವಾ ಅತ್ತೆ? ಮರಗಳು ಕೂಡ ಮಕ್ಕಳೇ ಅಲ್ವಾ? ನಮ್ಗೆ ಮುದಿತನ ಬಂದ ನಂತರ ಮಕ್ಕಳು ನಮ್ಗೆಷ್ಟೋ ಅಗತ್ಯವೋ, ಈಗ ನಾವು ಬದುಕೋದಿಕ್ಕೆ ಮರಗಳು ಅಷ್ಟೇ ಅಗತ್ಯ. ಸೊಸೆ, ನೀನ್ ಎಷ್ಟು ಹೇಳಿದ್ರು ನಾನ್ ಕೇಳಲ್ಲ. ಹೊಲನ ಮಾರ್ಬೇಕು ಅಂತ ನಾನು ನಿರ್ಣಯಿಸಿಕೊಂಡಿದ್ದೀನಿ. ಭುಜಂಗಯ್ಯನ ಹತ್ರ ಮಾತನಾಡಿದ್ದೀನಿ, ದುಡ್ಡಿನಿಂದ ಸಿದ್ಧವಾಗಿದ್ದಾನೆ. ಅಜಯ್ ಜೆಸಿಬಿ ಜೊತೆ ಹೊಲದ ಹತ್ರ ಹೋಗಿದ್ದಾನೆ. ನಾನು ಹೋಗಿ ದುಡ್ಡು ಕೊಟ್ರೆ ಕೆಲಸ ಶುರು ಮಾಡ್ತಾನೆ. ನಾನು ನಿಮ್ಮನ್ನ ಹೊರಗೆ ಹೋಗೋದಕ್ಕೆ ಬಿಡೋದಿಲ್ಲ ಎಂದು ಅನಾಮಿಕಾ ಚಕಚಕ ಹೊರಗೆ ಬಂದು ಬಾಗಿಲು ಹಾಕಿ ಚಿಲಕ ಹಾಕುತ್ತಾಳೆ. ಶಾರದಾ ಹಿತ್ತಿಲಿನ ಕಡೆ ಇರುವ ಬಾಗಿಲು ತೆಗೆದೇ ಇರುವ ವಿಷಯವನ್ನು ಮರೆತು ಹೋಗಿ ಬಾಗಿಲು ಹೊಡಿತಾ ಇರ್ತಾಳೆ. ಸೊಸೆ, ಬಾಗಿಲು ತೆಗೆ, ಕೋಪ ತರಿಸ್ಬೇಡ ನಂಗೆ. ನಾನು ಹೊರಗ್ ಬಂದ್ಮೇಲೆ ನಿಂಗೆ ಮಾಮೂಲಿ ಆಗಿರಲ್ಲ. ನಿಜಕ್ಕೂ ನೀವು ಮನೆಯಿಂದ ಹೊರಗ್ ಬಂದ್ರೆ ಅಲ್ವಾ ಅತ್ತೆ, ನಾನು ಬರೋದಿಕ್ ಬಿಡಲ್ಲ ಎಂದು ಅನ್ನುತ್ತಾ ಇರುವ ಅನಾಮಿಕಳಿಗೆ ಹಿತ್ತಲಿನಲ್ಲಿರುವ ಬಾಗಿಲು ತೆಗೆದೇ ಇದೆ ಎನ್ನುವ ವಿಷಯ ನೆನಪಿಗೆ ಬಂದಿದ್ದರಿಂದ ಓಡಿ ಹೋಗಿ ಹಿತ್ತಲಿನ ಬಾಗಿಲ ಹತ್ರಕ್ಕೆ ಬಂದು ಆ ಬಾಗಿಲು ಕೂಡ ಹಾಕುತ್ತಾಳೆ. ಆ ಸೌಂಡ್ ಕೇಳಿ ಶಾರದಾ ಆಗ ಆ ಕಡೆ ನೋಡುತ್ತಾಳೆ. ಅಬ್ಬಾ, ಹಿತ್ತಲಿನ ಕಡೆ ಇರುವ ಬಾಗಿಲು ಆಗಿಂದ ತೆಗೆದೇ ಇದೆಯಾ? ಛೇ, ನಾನು ಅದನ್ನ ನೋಡಿದ್ರೆ ಚೆನ್ನಾಗಿರ್ತಾ ಇತ್ತು. ಸೊಸೆಗೆ ತಿಳಿದ ಹಾಗೆ ಹಿಂದೆಯಿಂದ ಹೊರಟು ಹೋಗ್ತಾ ಇದ್ದೆ ಎಂದು ಶಾರದಾ ಅಂದುಕೊಳ್ಳುತ್ತಾ ಇರುವಾಗ ತೆಗೆದೇ ಇರುವ ಕಿಟಕಿ ಕಾಣಿಸುತ್ತದೆ. ಶಾರದಾ ಕಿಟಕಿ ಹತ್ರಕ್ಕೆ ಬರುತ್ತಾಳೆ. ಹೊರಗೆ ನೋಡುತ್ತಾಳೆ. ಅನಾಮಿಕಾ ಕೂಡ ಕಿಟಕಿ ಹತ್ರನೇ ಬರುತ್ತಾಳೆ. ಏಯ್ ಸೊಸೆ, ಬಾಗಿಲು ತೆಗಿಯಲ್ಲ ಅತ್ತೆ. ಯಾವ ಬೆಳೆ ಹಾಕಿದ್ರು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿದ್ರು ಕೇಳದೆ ನಾನು ಆ ಕಲ್ಲಿನ ಹೊಲನ ಎಷ್ಟೋ ಕಷ್ಟಪಟ್ಟು ಸಾಗು ಮಾಡಿದ್ದೀನಿ. ಎಲ್ಲ ತರದ ಮರಗಳನ್ನು ನೆಟ್ಟಿದ್ದೀನಿ. ಎಲ್ಲ ಮರಗಳು ನಮ್ಗೆಷ್ಟೋ ಒಳ್ಳೇದು ಮಾಡುತ್ತೆ ಅತ್ತೆ. ಏನ್ ಮೇಲ್ ಮಾಡುತ್ತೆ? ನಿನ್ ಮುಖ ಮಾಡುತ್ತೆ. ಅದೇ ಹೊಲನ ಭುಜಂಗ 10 ಲಕ್ಷಕ್ಕೆ ಕೊಂಡ್ಕೊತಾ ಇದ್ದಾನೆ. 10 ಲಕ್ಷ ಅಂದ್ರೆ ಮಾಮೂಲಿ ವಿಷಯ ಅಲ್ವಲ್ಲ.
ಅತ್ತೆ 10 ಲಕ್ಷ ಅಲ್ವಲ್ಲ, ಕೋಟಿ ರೂಪಾಯಿ ಕೊಟ್ರು ಕೂಡ ಸಿಕ್ಕದ ಸ್ವಚ್ಛವಾದ ಗಾಳಿನ ಮರಗಳು ನಮ್ಗೆ ಕೊಡ್ತವೆ. ಆರೋಗ್ಯಕರವಾದ ಹಣ್ಣನ್ನು ಕೊಡ್ತವೆ. ಆಡ್ಕೊಳ್ಳೋದಕ್ಕೆ, ಮಲ್ಕೊಳ್ಳೋದಕ್ಕೆ, ಕೂತ್ಕೊಂಡು ತಮಾಷೆಗೆ ಮಾತಾಡೋದಕ್ಕೆ ಕೂಡ ನೆರಳು ಕೊಡುತ್ತೆ. ಹೀಗೆ ಹೇಳ್ಕೊಂತ ಹೋದ್ರೆ ನಮ್ಗಾಗಿ ಬಹಳ ಕೊಡುತ್ತೆ. ಸರಿಯಮ್ಮ ಸೊಸೆ, ಮರಗಳು ಎಲ್ಲ ಕೊಡ್ತವೆ ಅಂತ ಇದೆಯಲ್ಲ. ನಮ್ಮ ಮನೆಯಲ್ಲಿ ಟಿವಿ, ಕೂಲರು, ಫ್ರಿಡ್ಜ್ ಇದೆ ಅಲ್ಲ, AC ಇಲ್ಲ. ನಿಜಕ್ಕೂ ಬಿಸಿಲು ಮಹಾ ಘೋರವಾಗಿದೆ. ಭುಜಂಗ ಕೊಡುವ ದುಡ್ಡಿನಿಂದ ಒಂದು AC ಕೊಂಡ್ಕೊಳ್ಳೋಣ ಅನ್ಕೊಂಡಿದ್ದೆ. ಈ ಮರಗಳ ಹತ್ರ ಹೋಗಿ ಒಂದು AC ತಗೊಂಬ. ಅತ್ತೆ, ಒಂದೊಂದು ಮರವು ಒಂದೊಂದು ACಗೆ ಸಮಾನ. ಅಷ್ಟೇ ಇಲ್ಲ, ಅದಕ್ಕೂ ಹೆಚ್ಚಿಂದು. AC ಕರೆಂಟ್ ಇಂದ ನಡೆಯುತ್ತೆ. ಅದರಲ್ಲಿ ಉಸಿರಾಡೋದ್ರಿಂದ ನಮಗೆ ಬೇಕಾದಷ್ಟು ಕಾಯಿಲೆ ಬರುತ್ತೆ. ಅದೇ ಮರಗಳಾದ್ರೆ ನಮಗೆ ಸಹಜ ಸಿದ್ಧವಾದ ತಣ್ಣನೆಯ ಗಾಳಿ ಕೊಡುತ್ತೆ. ಆ ಗಾಳಿಯನ್ನ ನಾವೇನಾದ್ರೂ ಉಸಿರೆಳೆದುಕೊಂಡ್ರೆ ನಮಗಿರುವ ರೋಗಗಳು ಹೋಗಿ ನಮ್ಗೆ ಹೊಸ ಸಂತೋಷ ಬರುತ್ತೆ. ಈ ಡ್ರಾಮಾ ನನ್ಗೇನು ಬೇಡ ಸೊಸೆ, ನನ್ಗೆ AC ಬೇಕು. ನೀನು ಪ್ರಾಣದಿಂದ ನೋಡ್ಕೋತಾ ಇರುವ ಮರಗಳ ಹತ್ರ ಒಂದು ACನ ತಗೊಂಬ. ನಾನು ನಿನ್ ಮರಗಳಿಗೆ ಏನು ಮಾಡಲ್ಲ. ಮೇಲಾಗಿ ನೀನ್ ಹೇಳಿದ ಹಾಗೆ ಕೇಳ್ತೀನಿ. ನೀನೇನ್ ಮಾಡು ಅಂದ್ರೆ ಅದು ಮಾಡ್ತೀನಿ. ಅದಲ್ಲ ಅತ್ತೆ, ಮರಗಳು AC ಕೊಡೋದಂದ್ರೇನು? ಲೋಕದಲ್ಲಿ ಎಲ್ಲಾದ್ರೂ ಇದು ನಡೆಯುತ್ತಾ? ನೀನೇ ಅಂತೀಯಲ್ಲ ಸೊಸೆ, ಒಂದೊಂದು ಮರವು ಒಂದೊಂದು AC ಜೊತೆ ಸಮಾನ ಅಂತ. ಹೋಗಿ ನಿನ್ನ ಮರದ ಹತ್ರ ಹೋಗಿ ನನಗೆ ಬೇಕಾದ ಒಂದೇ ಒಂದು AC ತಗೊಂಬ. ನಾನು ನೀನ್ ಹೇಳಿದ ಹಾಗೆ ಕೇಳ್ತೀನಿ ಅಂತ ಇದ್ದೀನಲ್ಲ. ಅನಾಮಿಕಾ ಮೌನವಾಗಿದ್ದು ಬಿಡುತ್ತಾಳೆ. ಶಾರದಾ ಒಂದು ಕ್ಷಣದ ಹೊತ್ತು ನಿಂತ್ಕೊಂಡು, ಸೊಸೆ, ನಾನು ಹೊರಗೆ ಬಾರದೇ ಇದ್ರು ಫೋನ್ ಪೇ ಇಂದ ದುಡ್ಡು ಕಳಿಸ್ತೀನಿ. ಅಜಯ್ ಕೆಲಸ ಶುರು ಮಾಡ್ತಾನೆ. ನಿನ್ನ ಮರಗಳು ಇರಲ್ಲ, ಭುಜಂಗ ಬಂದು ಹೊಲ ಕೂಡ ತಗೋತಾನೆ ಎಂದು ಶಾರದಾ ಕಿಟಕಿ ಹತ್ರ ಇಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ತನ್ನ ಕೈಯಲ್ಲಿರುವ ಶಾರದಳ ಫೋನ್ ಅನ್ನು ನೋಡಿಕೊಳ್ಳುತ್ತಾ ನಗುತ್ತಾ ಇರ್ತಾಳೆ. ಶಾರದಾ ತಿರುಗಿ ಕಿಟಕಿ ಹತ್ರಕ್ಕೆ ಬರ್ತಾಳೆ. ಅನಾಮಿಕಳ ಕೈಯಲ್ಲಿರುವ ಫೋನ್ ಅನ್ನು ನೋಡ್ತಾಳೆ ವ್ಯಂಗ್ಯವಾಗಿ. ಏನತ್ತೆ, ಅಜಯ್ಗೆ ದುಡ್ಡು ಫೋನಲ್ಲಿ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ಅಜಯ್ಗೆ ದುಡ್ಡು ಕಳ್ಸಿದ್ರಾ? ಅಲ್ಲಿ ಅಜಯ್ ಕೆಲಸ ಶುರು ಮಾಡಿದ್ನಾ? ನನ್ ಫೋನ್ ಯಾವಾಗ ತಗೊಂಡೋದಿ ಸೊಸೆ? ಕೊಡು, ನನ್ ಫೋನ್ ಕೊಡು. ಇಲ್ಲ ಅಂದ್ರೆ ಈಗ ನೀವು ನನ್ನ ಏನು ಮಾಡಲಾರ್ರಿ. ಆದ್ರೆ ನಾನು ಮಾತ್ರ ಹೊಲದ ಹತ್ರಕ್ಕೆ ಹೋಗಿ ನಮ್ಮ ಅತ್ತೆ ಹತ್ರ ದುಡ್ಡಿಲ್ಲ ಅಂತೆ ನಿಮ್ಮನ್ನ ಹೊರಟು ಹೋಗು ಅಂತ ಹೇಳಿದ್ದಾರೆ ಅಂತ ಹೇಳಬಲ್ಲೆ. ಆದ್ರಿಂದ ಅಜಯ್ ನಿಮ್ಮನ್ನ ಬೈಕೊಳ್ತಾ ಅನಾಯಾಸವಾಗಿ ಹೊರಟು ಹೋಗ್ತಾನೆ ಎಂದು ಅನಾಮಿಕಾ ಅನ್ನುತ್ತಾ ಇರುವಾಗ ಹೊಲದ ಹತ್ತಿರ ಅಜಯ್, ರಮೇಶರು JCB ಜೊತೆ ನಿಂತಿರ್ತಾರೆ. ಏನಾಯ್ತು ರಮೇಶ್, ನಿಮ್ಮಮ್ಮ ಇನ್ನೂ ಬಂದಿಲ್ಲ? ನಾವು ಬಂದು 1 ಗಂಟೆ ಆಯ್ತು. ನಾನು ಅದೇ ಅಂದ್ಕೋತಾ ಇದ್ದೀನಿ ಅಜಯ್, ನಮ್ಮಮ್ಮ ಯಾಕೆ ಇನ್ನೂ ಬಂದಿಲ್ವೋ ಏನೋ. ನಿಮ್ಮ ಅಮ್ಮಂಗೆ ಫೋನ್ ಮಾಡು ರಮೇಶ್. ಆಕೆ ಬರ್ದೇ ಇದ್ರು ದುಡ್ಡನ್ನ ಫೋನ್ ಇಂದ ಕೊಡು ಅಂತ ಹೇಳು. ನಾನು ಕೆಲಸ ಶುರು ಮಾಡ್ತೀನಿ. ರಮೇಶ್ ಫೋನ್ ಮಾಡುತ್ತಾನೆ. ಅನಾಮಿಕಾ ಫೋನ್ ರಿಸೀವ್ ಮಾಡ್ಕೋತಾಳೆ. ಏನಂದ್ರೆ ಅತ್ತೆ ಹತ್ರ ದುಡ್ಡು ಇನ್ನೂ ಸರಿ ಹೊಂದಿಲ್ವಂತೆ. ಅಜಯ್ನ ಹೊರಟು ಹೋಗು ಅಂತ ನನ್ನ ಹತ್ರ ಹೇಳು ಅಂದ್ರು. ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅಮ್ಮ ಹಾಗಿದ್ಲ, ಒಂದ್ಸಲ ಅಮ್ಮಂಗೆ ಫೋನ್ ಕೊಡು ಅನಾಮಿಕಾ. ಅತ್ತೆ ನಿಮ್ ಜೊತೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ರು ರೀ ಎಂದು ಫೋನ್ ಅನ್ನ ಇಡುತ್ತಾಳೆ ಅನಾಮಿಕಾ. ಶಾರದಾ ಕೋಪದಿಂದ ನೋಡುತ್ತಾ, ಸೊಸೆ, ಈಗ ನಿನ್ ಮರಗಳನ್ನ ಕಾಪಾಡ್ಕೊಂಡ್ರು ರಾತ್ರಿ ಅಂತ ಒಂದಿರುತ್ತಲ್ಲ, ಆಗ ಹೇಗೆ ಕಾಪಾಡ್ಕೋತೀಯಾ ಎಂದು ಶಾರದಾ ಕೇಳಿದ ಪ್ರಶ್ನೆಗೆ ಅನಾಮಿಕಾ ಉತ್ತರ ಹೇಳಲಾರದೆ ಹೋಗುತ್ತಾಳೆ. ರಮೇಶ್ ವಿಷಯವನ್ನು ಅಜಯ್ಗೆ ಹೇಳುತ್ತಲೇ ಅವನು ಬೈಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ಹೊಲದ ಹತ್ತಿರಕ್ಕೆ ಬರುತ್ತಾಳೆ. ಹೊಲದಲ್ಲಿ ನಡುವಿನವರೆಗೂ ಬೆಳೆದ ಮರಗಳನ್ನು ನೋಡಿ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ. ನಿಮ್ಮನ್ನು ನಾನು ಎಷ್ಟು ಇಷ್ಟದಿಂದ ಪ್ರಾಣದ ಹಾಗೆ ಬೆಳೆಸ್ಕೊತಾ ಇದ್ದೀನಿ. ಆದ್ರೆ ಈ ದಿನ ನಮ್ಮತ್ತೆ ದುಡ್ಡಿಗಾಗಿ ಅಂತ ನಿಮ್ಮನ್ನ ಕಡಿದು ಈ ಹೊಲವನ್ನು ಮಾರ್ಬೇಕು ಅಂತ ನೋಡ್ತಾ ಇದ್ದಾಳೆ. ನಮ್ಮತ್ತೆ ಕೇಳಿದ ಹಾಗೆ ನಾನು ನಿಮ್ಮನ್ನು AC ಕೊಡು ಅಂತ ಹೇಗೆ ಕೇಳಿ? ಒಂದ್ ವೇಳೆ ಕೇಳಿದ್ರು ನೀವು ಸಹಜ ಸಿದ್ಧವಾದ ಗಾಳಿನ ಕೊಡ್ತೀರ ಹೊರತು ACನ ಕೊಡಲಾರಿರಿ ಅಲ್ವಾ? ಅದಕ್ಕೆ ನಿಮ್ಮನ್ನ ನನ್ನ ಕೈಯಿಂದನೇ ಕಡಿತೀನಿ, ನನ್ನನ್ನು ಕ್ಷಮಿಸಿಬಿಡಿ ಎಂದು ಹೊಲದ ದಡದಲ್ಲಿರುವ ಕೊಡಲಿಯನ್ನು ತೆಗೆದುಕೊಳ್ಳುತ್ತಾಳೆ. ಒಂದು ಮರದ ಹತ್ರ ಹೋಗುತ್ತಾಳೆ. ಆದರೆ ಆ ಮರವನ್ನು ಕಡಿಯಲಾರದೆ ಹೋಗುತ್ತಾಳೆ. ಆಗಲೇ ಅಲ್ಲಿಗೆ ವನದೇವತೆ ಪ್ರತ್ಯಕ್ಷವಾಗುತ್ತಾಳೆ. ನಿಂತು ಹೋದು ಯಾಕೆ ಅನಾಮಿಕಾ? ನಿನ್ನ ಕೈಯಿಂದನೇ ನೀನು ಬೆಳೆಸಿದ ಮರವನ್ನು ಅದೇ ಕೈಯಿಂದ ಕಡಿಯಲಾರದೆ ಹೋಗ್ತಾ ಇದ್ದೀಯಾ? ಹೌದು ತಾಯಿ, ನನ್ನಿಂದ ಆಗ್ತಾ ಇಲ್ಲ. ನಾನು ಎಷ್ಟೋ ಪ್ರಾಣದಿಂದ ನೋಡ್ಕೋತಾ ಇರುವ ಮರಗಳನ್ನು ಇಲ್ಲಿ ನೋಡು ಅನಾಮಿಕಾ, ನನ್ನನ್ನು ಪ್ರಾಣದಿಂದ ಪ್ರೇಮದಿಂದ ನೋಡ್ಕೋತಾ ಇರುವ ನಿನಗೆ ನಾನು ಹೇಗೆ ದುಃಖ ಪಡಲಿಕ್ಕೆ ಬಿಡ್ತೀನಿ ಹೇಳು? ನಿಮ್ಮ ಅತ್ತೆ ಶಾರದಾ ಕೇಳಿದ ಹಾಗೆ ಇಲ್ಲಿರುವ ಪ್ರತಿಯೊಂದು ಮರವು ಒಂದೊಂದು ACಯನ್ನು ಕೊಡುತ್ತೆ. ನೀನು ACಯನ್ನ ಬೆಳೆಸುತ್ತೆ. AC ಬೆಳೆ ಅಂತ ಅವಳಿಗೆ ಅರ್ಥವಾಗುತ್ತೆ. ಕರೆದುಕೊಂಡು ಬಂದು ತೋರಿಸು. ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ಹೋಗು ಅನಾಮಿಕಾ, ನಿಮ್ಮ ಅತ್ತೆನ ಕರ್ಕೊಂಡು ಬಾ. AC ಬೆಳೆ ಸಿದ್ಧವಾಗಿರುತ್ತೆ. ಅನಾಮಿಕಾ ಕ್ಷಣ ಕೂಡ ತಡ ಮಾಡದೆ ಹೊಲದಿಂದ ಹೊರಟು ಮನೆಗೆ ಬರುತ್ತಾಳೆ. ಬಾಗಿಲು ತೆಗೆದಿರುತ್ತದೆ. ಶಾರದಾ, ರಮೇಶರು ಮಾತನಾಡಿಕೊಳ್ತಾ ಇರ್ತಾರೆ. ಅತ್ತೆ, ನಿಮ್ಗೆ AC ಬೇಕಲ್ಲ, ನನ್ ಜೊತೆ ಬನ್ನಿ ಒಂದ್ಸಲ ಎಂದು ಶಾರದಳನ್ನು ಕರೆದುಕೊಂಡು ಹೊಲದ ಹತ್ತಿರಕ್ಕೆ ಬರುತ್ತಾಳೆ. ಒಂದೊಂದು ಮರದ ಮೇಲೂ ಒಂದೊಂದು AC ಇರುತ್ತೆ. ಅದನ್ನು ನೋಡಿ ಶಾರದಾ ಬಹಳ ಆಶ್ಚರ್ಯ ಹೋಗುತ್ತಾಳೆ. ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ. ಅತ್ತೆ,
ಬೇಡ ಸೊಸೆ, ನನ್ಗೇನು ಹೇಳ್ಬೇಡ. ನಿನ್ ಜೊತೆ ಪ್ರಕೃತಿ ಇದೆ. ಚೆನ್ನಾಗಿದ್ರೆ ಜೀವನವನ್ನ ಬೆಳಗಿಸುತ್ತೆ, ಕೆಟ್ಟದಾದ್ರೆ ಅದೇ ಜೀವನವನ್ನ ನಾಶನ ಮಾಡುತ್ತೆ. ನೀನೇನೋ, ನಿನ್ನ ಪ್ರಾಣವೇನೋ ನನ್ಗೆ ಅರ್ಥವಾಯ್ತು ಎಂದು ಶಾರದಾ ಅನ್ನುತ್ತಾಳೆ. ಇನ್ನು ಆಗಿನಿಂದ ಅನಾಮಿಕಾ ಮತ್ತಷ್ಟು ಸಂತೋಷದಿಂದ ಇರುತ್ತಾಳೆ. ಬಡ ಸೊಸೆಯ ಮ್ಯಾಂಗೋ ಮಾಯಾ ಕೂಲರ್. ಕೊಂಡಪಲ್ಲಿ ಗ್ರಾಮದ ಜನರೆಲ್ಲರ ಜೊತೆ ಶಾರದಾ, ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರು ಆ ಊರಿನ ಸರಹದ್ದಿನಲ್ಲಿರುವ ಹಚ್ಚನೆಯ ಮಾವಿನ ಮರಕ್ಕೆ ಸ್ವಲ್ಪ ದೂರದಲ್ಲಿ ನಿಂತಿರುತ್ತಾರೆ. ಆ ಊರಿನ ದೊಡ್ಡವನಾದ ಮಾಧವಯ್ಯ ಒಬ್ಬೊಬ್ಬರನ್ನು ಆ ಮರದ ಹತ್ತಿರಕ್ಕೆ ಕಳಿಸ್ತಾ ಇರ್ತಾನೆ. ಹಾಗೆ ಹೋದ ಪ್ರತಿಯೊಬ್ಬರು ಮರದ ಕೆಳಗೆ ನಿಂತುಕೊಂಡು ಕೈ ಮುಗಿಯುತ್ತಾ ಇರುತ್ತಾರೆ. ಒಬ್ಬರಿಗೆ ಮಾವಿನ ಹಣ್ಣು ಕೈಗೆ ಬೀಳುತ್ತೆ, ಮತ್ತೊಬ್ಬರ ಕೈಲಿ ಬೀಳ್ತಾ ಇರೋದಿಲ್ಲ. ಮಾವಿನ ಹಣ್ಣು ಬಿದ್ದವರು ಸಂತೋಷದಿಂದ ಮನೆಗೆ ಹೋಗುತ್ತಾ ಇದ್ದರೆ, ಬೀಳದವರು ದುಃಖದಿಂದ ಹೋಗ್ತಾ ಇರ್ತಾರೆ. ಅತ್ತೆ, ನೀವು ಹೇಳಿದ ಹಾಗೆ ಮಾವಿನ ಮರ ನಿಜವಾದ ಮಾವಿನ ಮರನೇ. ಪ್ರತಿ ಬೇಸಿಗೆ ಕಾಲದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಮಾವಿನ ಮರ ಮಾವಿನ ಹಣ್ಣು ಕೊಡುತ್ತೆ. ಆ ಮಾವಿನ ಹಣ್ಣನ್ನು ಹಿಡ್ಕೊಂಡು ನಾವು ಏನು ಕೋರಿಕೆ ಕೇಳಿದ್ರು ನಡೆಯುತ್ತೆ. ಈ ವಿಷಯ ನೀನು ಸಂಸಾರಕ್ಕೆ ಬಂದಾಗಿಂದ ಹೇಳ್ತಾ ಇದ್ದೀನಲ್ಲ ಸೊಸೆ, ಆದ್ರೆ ನೀನು ನಂಬಿಲ್ಲ, ನಿಜಕ್ಕೂ ಬರ್ಲೇ ಇಲ್ಲ. ಈ ವರ್ಷ ಬಂದಿದ್ದೀನಲ್ಲ ಅತ್ತೆ. ಯಾಕೆ ಬಂದ್ಯೋ ಅರ್ಥ ಮಾಡಿಕೊಳ್ಳೋದಷ್ಟು ಚಿಕ್ಕವಳೇನಲ್ಲ ಸೊಸೆ, ಅತ್ತೆ ಅಲ್ವಾ. ನಿನ್ನ ಅಮ್ಮನ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಬಿಡು. ಅತ್ತೆ, ಮಾವಿನ ಹಣ್ಣು ಒಬ್ಬರ ಕೈಲಿ ಬೀಳುತ್ತೆ, ಮತ್ತೊಬ್ಬರ ಕೈಲಿ ಬೀಳ್ತಾ ಇಲ್ಲ, ಯಾಕೆ ಹಾಗೆ? ಅದ್ರ ಅರ್ಥ ಏನು ಸೊಸೆ? ಅದು ಮಾವಿನ ಮರ. ಒಳ್ಳೆ ಕೆಲಸ ಮಾಡಿದವರಿಗೆ ಮಾವಿನ ಹಣ್ಣು ಕೊಡುತ್ತೆ. ಆ ಮಾವಿನ ಹಣ್ಣಿನಿಂದ ಒಳ್ಳೆ ಕೆಲಸನೇ ಮಾಡ್ಬೇಕು. ಇಲ್ಲ ಅಂತ ಏನಾದ್ರೂ ಕೆಟ್ಟ ಸಾಹಸ ಮಾಡ್ಬೇಕು ಅಂತ ನೋಡಿದ್ರೆ ಆ ಮಾವಿನ ಹಣ್ಣು ಕಪ್ಪಾಗಿ ಬದಲಾಗುತ್ತೆ ಸೊಸೆ. ಇದೇನೋ ಚೆನ್ನಾಗಿದೆ ಅತ್ತೆ. ಈ ದಿನದಿಂದ ನಾವು ಮಾಡಿದ ಪಾಪ ಪುಣ್ಯಗಳೇನು ಅಂತ ತಿಳಿದು ಹೋಗುತ್ತೆ ಸೊಸೆ. ನೀನು ಒಳ್ಳೆ ಕೆಲಸ ಮಾಡಿದ್ರೆ ನಿಂಗೆ ಮಾವಿನ ಹಣ್ಣು ಸಿಕ್ಕುತ್ತೆ, ಇಲ್ಲ ಅಂದ್ರೆ ಇಲ್ಲ. ಅತ್ತೆ, ನೀವು ಪ್ರತಿ ವರ್ಷನೂ ಈ ಮಾವಿನ ಹತ್ರಕ್ಕೆ ಬಂದು ಕೈ ಮುಗಿತಾ ಇದ್ರಲ್ಲ, ಯಾವತ್ತೂ ಒಂದು ಮಾವಿನ ಹಣ್ಣನ್ನು ತಗೊಂಡ್ಬಂದಿಲ್ಲ ಯಾಕೆ? ಶಾರದಾ ಆ ಮಾತಿಗೆ ಏನೋ ಮಾತನಾಡದೆ ತಲೆ ತಗ್ಗಿಸುತ್ತಾಳೆ. ವಿಷಯ ಅರ್ಥವಾಯ್ತು. ಪ್ರತಿ ವರ್ಷ ಕೈ ಮುಗಿತಾ ಇದ್ದೀರಾ. ಒಳ್ಳೆ ಕೆಲಸ ಮಾಡದ ಕಾರಣದಿಂದ ನಿಮಗೆ ಮಾವಿನ ಹಣ್ಣು ಸಿಕ್ಕಿಲ್ಲ. ಈ ದಿನ ಕೂಡ ಬರುತ್ತೆ ಅನ್ನುವ ಆಸೆ ಇಲ್ಲ. ಇನ್ನು ಆಸೆ ಪಡೋದೇನಕ್ಕೆ ಅತ್ತೆ? ಆದ್ರೆ ಸೊಸೆ, ನಿನಗೆ ಬರುತ್ತೆ ಅನ್ನುವ ನಂಬಿಕೆ ನಂಗಿದೆ. ಇನ್ನು ಅಲ್ಲಿ ಶಾರದಳ ಸರದಿ ಬರುತ್ತದೆ. ಶಾರದಮ್ಮ ತಾಯಿ, ಈಗ ನೀವು ಹೋಗಿ. ಶಾರದಾ ಮಾವಿನ ಮರದ ಹತ್ರಕ್ಕೆ ಬರ್ತಾಳೆ, ಕೈ ಮುಗಿಯುತ್ತಾಳೆ. ಎಂತಹ ಮಾವಿನ ಹಣ್ಣು ಬೀಳಲಿಲ್ಲ. ಇನ್ನು ದುಃಖದಿಂದ ಪಕ್ಕಕ್ಕೆ ಜರುಗುತ್ತಾಳೆ. ಇನ್ನು ಅನಾಮಿಕಾ ಬರುತ್ತಾಳೆ, ಅವಳು ಕೂಡ ಕೈ ಮುಗಿಯುತ್ತಾಳೆ. ಮಿಂಚುತ್ತಿರುವ ಒಂದು ಮಾವಿನ ಹಣ್ಣು ಅನಾಮಿಕಳ ಕೈಯಲ್ಲಿ ಬೀಳುತ್ತೆ. ಅತ್ತೆ ಸೊಸೆಯರು ಆ ಮಾವಿನ ಹಣ್ಣನ್ನು ನೋಡಿ ಸಂತೋಷ ಪಡುತ್ತಾರೆ. ಆ ಮಾವಿನ ಹಣ್ಣಿನ ಜೊತೆ ಸೇರಿ ಮನೆಗೆ ಬರುತ್ತಾರೆ. ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಟೇಬಲ್ ಮೇಲೆ ಅದನ್ನಿಡುತ್ತಾರೆ. ಮಾವಿನ ಹಣ್ಣು ಮಿಂಚುತ್ತಾ ಅನಾಮಿಕಳ ಮಗ ಹರೀಶನಷ್ಟು ಆಗುತ್ತೆ. ಅದಕ್ಕೆ ಮುಖ ಕೂಡ ಬರುತ್ತೆ, ಕೈ ಕಾಲು ಬರುತ್ತೆ. ಅತ್ತೆ ಸೊಸೆಯರು ಬೆಚ್ಚಿ ಬಿದ್ದು ಮಾಯಾ ನೋಟ ನೋಡ್ತಾ ಇರ್ತಾರೆ. ಹಲೋ ಅನಾಮಿಕಾ, ಹೌ ಆರ್ ಯು ಎಂದು ಆ ಮಾವಿನ ಹಣ್ಣು ಕೇಳುತ್ತದೆ. ಅತ್ತೆ ಸೊಸೆಯರು ಸ್ವಲ್ಪ ಹೊತ್ತಿಗೆ ಬೆಚ್ಚಿ ಬಿದ್ದು ಆ ನೋಟದಿಂದ ಎಚ್ಚೆತ್ತುಕೊಳ್ಳುತ್ತಾರೆ. ಸೊಸೆ, ಮಾವಿನ ಹಣ್ಣೇನು ಕೇಳ್ತಾ ಇದ್ದ ಕೇಳು. ಇಲ್ಲಿ ನೋಡು ಮಾವಿನ ಹಣ್ಣಿನ ತಾಯಿ, ನಾನು ದೊಡ್ಡದಾಗಿ ಏನೂ ಓದಿಲ್ಲ. ಹಾಗಾ, ಹೇಗಿದ್ದೀಯಾ ಅನಾಮಿಕಾ ಅಂತ ಕೇಳಿದೆ. ನಾನು ಚೆನ್ನಾಗಿದ್ದೀನಿ ಮಾವಿನ ಹಣ್ಣಿನ ತಾಯಿ. ಹಬ್ಬಾ ಅನಾಮಿಕಾ, ಮಾವಿನ ಹಣ್ಣು ತಾಯಿ ಅಂತ ದೊಡ್ಡದಾಗಿ ಯಾಕೆ ಕರಿತೀಯ ಹೇಳು? ಚಿಕ್ಕದಾಗಿ ಮುದ್ದಾಗಿ ಮ್ಯಾಂಗೋ ಅಂತ ಇದೆ ಅಲ್ಲ, ಹಾಗೆ ಕರಿ. ಕರೆದ ನಿಂಗೂ ಚೆನ್ನಾಗಿರುತ್ತೆ, ನಿನ್ನ ಕರೆ ಕೇಳುವ ನನಗೂ ಚೆನ್ನಾಗಿರುತ್ತೆ. ಸರಿ ಮ್ಯಾಂಗೋ, ಇನ್ನು ಮೇಲಿಂದ ಹಾಗೆ ಕರಿತೀನಿ. ಕೇಳ್ಕೋ ಅನಾಮಿಕಾ, ನಿಂಗೇನ್ ಬೇಕು ಕೇಳ್ಕೋ. ಆದ್ರೆ ಒಂದೇ ಒಂದು ಕೋರಿಕೆ. ಯಾವುದೇ ರೀತಿಯ ಆತರವಿಲ್ಲದೆ ಚೆನ್ನಾಗಿ ಆಲೋಚಿಸಿ ಕೇಳು ತಾಯಿ. ಆ ಮಾತನ್ನು ಕೇಳಿ ಅನಾಮಿಕಾ ಆಲೋಚನೆಯಲ್ಲಿ ಬೀಳುತ್ತಾಳೆ. ಶಾರದಾ ಮಾತ್ರ, ಕೇಳ್ಕೊ ಸೊಸೆ, ನೀನೇನ್ ಕೇಳ್ಕೊಂಡ್ರು ಈ ಮಾವಿನ ಹಣ್ಣು ಹಾಗೆ ಬದಲಾಗುತ್ತೆ, ನಿನಗೆ ಸಂತೋಷ ಕೊಡುತ್ತೆ. ಕೇಳ್ಕೊ ಸೊಸೆ, 10 kg ಬಂಗಾರ ಬೇಕು ಅಂತ ಕೇಳ್ಕೊ. ಈ ಮಾವಿನ ಹಣ್ಣು 10 kg ಬಂಗಾರದ ಹಾಗೆ ಬದಲಾಗುತ್ತೆ. ನಮಗೆ ಇಷ್ಟ ಬಂದ ಹಾಗೆ ಒಡವೆ ಮಾಡಿಸ್ಕೋಬಹುದು, ಭವ್ಯನ್ ಕೂಡ ಮಾಡಿಸ್ಬೋದು. ಅನಾಮಿಕಾ, ನಿಮ್ಮತ್ತೆ ಕೇಳಿದ ಹಾಗೆ ಬಂಗಾರನ್ನು ಕೇಳ್ಕೊ. ನನ್ನನ್ನು ಕ್ಷಮಿಸಿ ಅತ್ತೆ, ನಾನು ಬಂಗಾರವನ್ನು ಕೇಳೋದಿಲ್ಲ. ಬಂಗಾರ ಕೇಳ್ಕೊಳಲ್ವಾ? ಸರಿ ಸೊಸೆ, ರೇಷ್ಮೆ ಸೀರೆ ಕೇಳ್ಕೊತ್ಯಾ? ಕೇಳ್ಕೊ, ಬೆಲೆ ಬಾಳ್ವ ರೇಷ್ಮೆ ಸೀರೆ ಬೇಕು ಅಂತ ಕೇಳ್ಕೊ. ಈ ಮಾವಿನ ಹಣ್ಣು 10 ಚೂರಾಗಿ 10 ರೇಷ್ಮೆ ಸೀರೆ ಕೊಡುತ್ತೆ. ತಪ್ಪದೆ ಕೊಡ್ತೀನಿ ಅನಾಮಿಕಾ. ನಿಮ್ಮತ್ತೆ ಹೇಳಿದ ಹಾಗೆ 10 ಅಂದ್ರೆ 10 ಅಲ್ಲ ಅನಾಮಿಕಾ, ಎಷ್ಟು ಬೇಕು ಅಂದ್ರು ಅಷ್ಟು ರೇಷ್ಮೆ ಸೀರೆನ ಕೇಳ್ಕೊ. ನಾನು ನಿನಗೆ ಎಲ್ಲ ರೇಷ್ಮೆ ಸೀರೆ ಕೊಡ್ತೀನಿ. ಅತ್ತೆ,
ನಾನು ರೇಷ್ಮೆ ಸೀರೆ ಕೂಡ ಬೇಕು ಅಂತ ಕೇಳ್ಕೊಳಲ್ಲ. ನನಗೆ ರೇಷ್ಮೆ ಸೀರೆ ಏನು ಬೇಡ. ನೀನೇನು ಅನಾಮಿಕಾ 10 ಕೆಜಿ ಬಂಗಾರನು ಬೇಡ ಅಂತಿದ್ಯಾ, 10 ತರದ ರೇಷ್ಮೆ ಸೀರೆ ಕೂಡ ಬೇಡ ಅಂತ ಇದೀಯಾ? ಹೆಣ್ಣು ಮಗು ಕೇಳ್ಕೊಳ್ಳೋದು ಇವೆರಡೇ ಅಲ್ವಾ? ಮಾವಿನ ಹಣ್ಣಿನ ತಾಯಿ, ನಾನು ಈಗ ಹುಡುಗಿ ಅಲ್ಲ, ಹೆಂಡತಿ, ಸೊಸೆ, ಅಮ್ಮ ಕೂಡ. ನಾನು ಕೇಳ್ಕೊಳ್ಳೋದೇನಿದ್ರು ಎಲ್ಲರಿಗೂ ಉಪಯೋಗ ಬರ್ಬೇಕು ಹೊರತು ನನಗೊಬ್ಳಿಗೆ ಅಲ್ಲ. ಗಂತ ಏನೋ ಇಲ್ಲ, ಇರೋದಿಲ್ಲ. ನನ್ನ ಗಂಡ, ನನ್ನ ಅತ್ತೆ ಮಾವಂದಿರು, ನನ್ನ ಮಕ್ಕಳು ಎಲ್ರೂ ಚೆನ್ನಾಗಿದ್ರೆ ನನಗದೇ ಸಾಕು. ಅದಕ್ಕೆ ನಾನೇನ್ ಕೇಳ್ಕೊಂಡ್ರು ಸರಿ, ಅದು ಎಲ್ಲರಿಗೂ ಉಪಯೋಗಕ್ಕೆ ಬರ್ಬೇಕು. ಸೊಸೆ, ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂದ್ರೆ ₹1,00,00,000 ಬೇಕು ಅಂತ ಕೇಳು. ನನ್ಗಷ್ಟು ಅತ್ಯಾಸೆ ಇಲ್ಲ ಅತ್ತೆ, ನನ್ಗೆ ಕೂಲರ್ ಬೇಕು ಅಂತ ಕೋರ್ಕೋತೀನಿ ಅತ್ತೆ ಎಂದು ಅನಾಮಿಕಾ ಹೇಳುತ್ತಾಳೆ. ಅಷ್ಟೇ, ಟೇಬಲ್ ಮೇಲಿರುವ ಮಾಯಾ ಮಾವಿನ ಹಣ್ಣು ಕೂಲರ್ ಆಗಿ ಬದಲಾಗುತ್ತೆ. ಶಾರದಾ ಅಯೋಮಯದಿಂದ ನೋಡ್ತಾಳೆ. ಅನಾಮಿಕಾ ಸಂತೋಷ ಪಡುತ್ತಾಳೆ. ಹೀಗೆ ಅಲ್ವಾ ಅನಾಮಿಕಾ ನೀನು ಕೇಳ್ಕೊಂಡಿರೋದು? ಹೌದು ಮಾವಿನ ಹಣ್ಣಿನ ತಾಯಿ. ಶಾರದಂಗೆ ಅನಾಮಿಕಳ ಮೇಲೆ ಕೋಪ ಬರುತ್ತೆ. ಕೋಪದಿಂದ, ಎಂತ ಮನುಷ್ಯಳೆ ನೀನು? ಕೈಗೆ ಬಂದ ಅದೃಷ್ಟನ ಯಾರಾದ್ರೂ ಹೀಗೆ ಬಿಸಾಕ್ತಾರಾ? ಲೋಕಜ್ಞಾನ ಎಲ್ಲ ಬದುಕೋಕ್ ಬರಲ್ಲ ನಿಂಗೆ. ಅತ್ತೆ, ಕಷ್ಟಪಟ್ಟು ಬದುಕೋದಿಕ್ಕೆ ಆ ದೇವ್ರು ಕೈಗಳು ಕೊಟ್ಟಿದ್ದಾನೆ. ಆದರೆ ಆ ಸಂಪಾದನೆ ತಿನ್ನೋದಕ್ಕೆ ಸರಿ ಹೋಗುತ್ತೆ. ಮಕ್ಕಳು ಕೇಳಿದ ಕೂಲರ್ ಮಾತ್ರ ಕೊಳ್ಳಲಾರ್ದೆ ಹೋಗ್ತಾ ಇದ್ದೀನಿ. ₹1,00,00,000 ದುಡ್ಡು ಬಂದ ಮೇಲೆ ಕೊಂಡ್ಕೋಬಹುದಲ್ಲ? ಅತ್ತೆ, ಆಸೆ ಬದುಕನ್ನ ಕೊಡುತ್ತೆ, ಅತಿ ಆಸೆ ಆ ಬದುಕನ್ನ ನಾಶ ಮಾಡುತ್ತೆ. ತುಂಬಾ ಚೆನ್ನಾಗಿ ಹೇಳ್ದೆ ಅನಾಮಿಕಾ. ಶಾರದಾ ಅತ್ತೆ ಎಂದು ಮಾವಿನ ಕೂಲರ್ ಕರೆಯುತ್ತಲೇ ಶಾರದಾ ಅಯೋಮಯದಿಂದ ನೋಡ್ತಾಳೆ. ನಾನ್ ಹಿಂಗ ಅತ್ತೆನಾ? ನಾನು ಇಟ್ಕೊಂಡ ಅತ್ತೆ ಅಂತ ಕರಿತಾ ಇದೀಯಾ? ಅನಾಮಿಕಂಗೆ ನೀನು ಅತ್ತೆ, ಅನಾಮಿಕಾ ನನಗೆ ತಂಗಿ. ಆಗ ತಾವು ನನಗೆ ಅತ್ತೆನೇ ಅಲ್ವೇ ಅತ್ತೆ? ಇನ್ನೊಂದ್ಸಲ ಅತ್ತೆ ಅಂತ ಅಂದ್ಯ ನೋಡು, ಚೆನ್ನಾಗಿರಲ್ಲ ಮತ್ತೆ. ಅತ್ತೆ, ತಾವು ಹೀಗೆ ಅತ್ಯಾಸೆ ಪಡ್ತಾ ಇದ್ದೀರಾ, ಆದ್ರಿಂದಲೇ ಮಾಯಾ ಮಾವಿನ ಹಣ್ಣು ನಿಮ್ಮ ಕೈಯಲ್ಲಿ ಬೀಳಲಿಲ್ಲ. ಅನಾಮಿಕಳ ಮನಸ್ಸಿನಲ್ಲಿ ಎಂತಹ ಸ್ವಾರ್ಥನೂ ಇಲ್ಲ. ಅತಿ ಆಸೆ ಅದಕ್ಕಿಂತ ಹೆಚ್ಚಿಲ್ಲ. ಅದಕ್ಕೆ ಈ ಸಲ ಮಾವಿನ ಮರ ನಿಮ್ ಹತ್ರಕ್ಕೆ ಬಂದಿದೆ. ಮಾಯಾ ಮಾವಿನ ಹಣ್ಣನ್ನು ಸ್ವಂತ ಮಾಡ್ಕೊಂಡಿದ್ದೆ. ಅವಳು ಕೂಲರ್ ಬೇಕು ಅಂತ ಕೇಳ್ಕೊಂಡಿದ್ದಾಳೆ. ನಾನ್ ಹೀಗೆ ಕೂಲರ್ ಆಗಿ ಬದಲಾಗಿ ಹೋಗಿದ್ದೀನಿ. ಅದಕ್ಕೆ ಅಂತ ಅತ್ತೆ, ನನ್ನ ತಂಗಿ ಅನಾಮಿಕಳನ್ನು ನೀನು ಏನು ಅನ್ನೋದಕ್ಕೆ ಅವಕಾಶವಿಲ್ಲ. ನಿಮ್ ಇಷ್ಟ ಬಂದಾಗೆ ಮಾಡ್ಕೊಳ್ಳಿ. ಅತ್ತೆ, ಕೂಲರ್ ಚಿಕ್ಕಮ್ಮನಾಗಿ ಹೆಸರು ತಂದುಕೊಂಡ ಶ್ಯಾಮಲಳ ಮನೆಯಲ್ಲಿ ಯಾವಾಗ ನೋಡಿದ್ರು ಕೂಲರ್ ನಡೀತಾನೆ ಇರತ್ತೆ. ಆ ಕೂಲರ್ ಹತ್ರ ಶ್ಯಾಮಲ ಕೂತ್ಕೊಂಡು ಏನೋ ಒಂದು ತಿಂತ ತನ್ನ ಗಂಡ ಪ್ರಕಾಶನ ಹತ್ರ ಮನೆ ಕೆಲಸ, ಅಡುಗೆ ಕೆಲಸ ಮಾಡಿಸ್ತಾ ಇರ್ತಾಳೆ. ಆ ವಿಷಯ ಊರೆಲ್ಲ ಗೊತ್ತಲ್ಲ ಸೊಸೆ. ನಮ್ಮ ಹರೀಶ್ ಭವ್ಯಂಗೂ ಬೇಸಿಗೆ ರಜೆ ಬಂದಿದೆ, ಮನೆಯಲ್ಲಿ ಬಿಸಿಯಾಗಿದೆ ಅಂತ ಕೂಲರ್ ಶ್ಯಾಮಲ ಅವರ ಮನೆಗೆ ಹೋಗಿದ್ರು. ಹೋಗೋದ್ ತಪ್ಪೇನಲ್ವಲ್ಲ ಅತ್ತೆ? ಹೋಗೋದು ನಮ್ಮ ಮಕ್ಕಳ ತಪ್ಪಲ್ಲ. ಆದ್ರೆ ತನ್ನ ಮನೆಗೆ ಹೋದ ಮಕ್ಕಳ ಹತ್ರ ಪಾತ್ರೆ ತೊಳ್ಸೋದು, ಬಟ್ಟೆ ಒಗ್ಸೋದು, ಮನೆ ಒರೆಸೋದು ಶ್ಯಾಮಲ ಚಿಕ್ಕಮ್ಮ ಮಾಡ್ತಾ ಇರುವ ದೊಡ್ಡ ತಪ್ಪು ಅತ್ತೆ. ಏನು ಸೊಸೆ ನೀನ್ ಹೇಳ್ತಾ ಇರೋದು? ನಿಜ ಅತ್ತೆ, ಹೊರಗೆ ಬಿಸಿಲು ನೋಡಿದ್ರೆ ಸುಡ್ತಾ ಇದೆ. ಮನೆಯಲ್ಲಿ ದೊಡ್ಡವರಾದ ನಾವೇ ಇರಲಾರ್ದೆ ಹೋಗ್ತಾ ಇದೀವಿ, ಇನ್ನು ಮಕ್ಕಳು ಹೇಗಿರ್ತಾರೆ ಹೇಳಿ? ಅದಕ್ಕೆ ಕೂಲರ್ ಚಿಕ್ಕಮ್ಮ ಶ್ಯಾಮಲಳ ಹತ್ರ ಹೋಗ್ತಾ ಇದ್ದಾರೆ. ಶ್ಯಾಮಲ ಚಿಕ್ಕಮ್ಮ ತನ್ನ ಕೆಲಸ ಮಾಡಿಕೊಳ್ತಾಳೆ ಅಂತ ಮಕ್ಕಳು ಹೇಳಿದಾಗ ನನ್ನ ತಾಯಿ ಮನಸ್ಸು ಎಷ್ಟೆಲ್ಲ ಕುದ್ದು ಹೋಯ್ತೋ ನಿಮಗ್ ಗೊತ್ತಿಲ್ಲ ಅತ್ತೆ. ಆ ಶ್ಯಾಮಲ ಇಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದಾಗ ನೀನ್ ನಂಗೆ ಹೇಳ್ಬೇಕಿತ್ತಲ್ಲ ಮೊದಲು. ತಾವು ಯಾವಾಗಲೂ ಅತ್ಯಾಸೆಯಿಂದ ಇದ್ರೆ ಏನ್ ಹೇಳ್ತಾಳೆ ಅತ್ತೆ? ಸರಿ ಸೊಸೆ, ಈಗ ಹೇಗೋ ನಮ್ಮ ಮನೆಯಲ್ಲಿ ಮ್ಯಾಂಗೋ ಕೂಲರ್ ಇದೆ ಅಲ್ಲ, ನಾನ್ ಹೋಗಿ ಶ್ಯಾಮಲ ಮನೆಗೆ ಹೋಗಿ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ. ಮಕ್ಕಳು ಶ್ಯಾಮಲ ಮನೆಯಲ್ಲಿ ಇಲ್ಲ ಅತ್ತೆ. ಮತ್ತೆ ಎಲ್ಲಿದ್ದಾರೆ ಸೊಸೆ? ದಾಮಿನಿ ಅವರ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ. ಅಂದ್ರೆ ಹೋಗಿ ನೀನೇ ಕರ್ಕೊಂಬಾ. ಸರಿ ಅತ್ತೆ ಎಂದು ಅನಾಮಿಕಾ ಮನೆಯಿಂದ ಹೊರಡುತ್ತಾಳೆ. ಶಾರದಾ ಮ್ಯಾಂಗೋ ಕೂಲರ್ ಅನ್ನು ನೋಡ್ತಾ, ಇಲ್ಲಿ ನೋಡು ಮ್ಯಾಂಗೋ ಕೂಲರು, ನಾನ್ ಹೇಳ್ದಾಗೆ ನನ್ ಸೊಸೆ ಅನಾಮಿಕಾ ಕೇಳ್ತಾಳೆ. ಮತ್ತೆ ನೀನು ಕೂಡ ನಂಗೆ ಅತ್ತೆ ಅಂತಿದ್ಯಾ, ಆದ್ರಿಂದ ನೀವು ಹೇಳಿದ ಹಾಗೆ ನಾನು ಕೂಡ ಕೇಳ್ತೀನಿ ಅತ್ತೆ. ನಾನು ಕುರ್ಚಿಲಿ ಕೂತ್ಕೋತೀನಿ, ತಣ್ಣನೆ ಗಾಳಿ ಬಿಟ್ಟು ಸಂತೋಷ ಪಡಿಸು ಬಾ ಎಂದು ಶಾರದಾ ಟೇಬಲ್ ಹತ್ರದಿಂದ ಹೋಗಿ ಎಂದು ಮರದ ಕುರ್ಚಿಯಲ್ಲಿ ಕೂತ್ಕೋತಾಳೆ. ಮ್ಯಾಂಗೋ ಕೂಲರ್ ಶಾರದಳ ಹತ್ರಕ್ಕೆ ಹೋಗಿ ನಡೆಯುತ್ತಾ ಇರುತ್ತದೆ. ತಣ್ಣನೆ ಗಾಳಿ ಶಾರದಂಗೆ ತಗುಲುತ್ತಾ ಇರುತ್ತೆ. ಶಾರದಂಗೆ ಎಷ್ಟೋ ಹಾಯಾಗಿರುತ್ತೆ. ಅನಾಮಿಕಾ ಮಕ್ಕಳು ಹರೀಶ್ ಬಾಬೆರನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ. ಮಕ್ಕಳು ಮ್ಯಾಂಗೋ ಕೂಲರ್ ಅನ್ನು ನೋಡಿ ಬಹಳ ಸಂತೋಷ ಪಡುತ್ತಾರೆ. ಮ್ಯಾಂಗೋ ಕೂಲರ್ ಮಾತಾಡುತ್ತೆ ಅಂತ ತಿಳಿದು ಮತ್ತಷ್ಟು ಸಂತೋಷ ಪಡುತ್ತಾರೆ. ಕೂಲರ್ ಜೊತೆ ಮಾತಾಡೋದು ಅವರು ಕೂಡ ಶುರು ಮಾಡುತ್ತಾರೆ. ಮಕ್ಕಳೇ, ಇನ್ ಮೇಲಿಂದ ಎಲ್ಲಿಗೂ ಹೋಗ್ಬೇಡಿ, ಮನೆಯಲ್ಲೇ ಇರಿ.
ನಿಮ್ಮಿಬ್ಬರಿಗೆ ಬೇಕಾದ ಕೂಲಿಂಗ್ ಜೊತೆ ನಿಮ್ ಜೊತೆ ಆಡ್ಕೊಳ್ಳೋದಿಕ್ಕೆ ಈ ಮ್ಯಾಂಗೋ ಕೂಲರ್ ಅನ್ನ ಕರ್ಕೊಂಡ್ ಬಂದಿದ್ದೀನಿ. ಸರಿ ಮಮ್ಮಿ, ಮನೆಯಲ್ಲಿ ಕೂಲರ್ ಇರ್ಬೇಕಾದ್ರೆ ನಾವು ಬೇರೆಯವ್ರ ಮನೆಗೆ ಯಾಕೆ ಹೋಗ್ತೀವಿ ಮಮ್ಮಿ? ನೀನು ಹೇಳಿದ ಹಾಗೆ ಇನ್ನು ಮೇಲಿಂದ ಈ ಮ್ಯಾಂಗೋ ಕೂಲರ್ ಜೊತೆ ಆಡ್ಕೊಳ್ತಾ ಇರ್ತೀವಿ ಮಮ್ಮಿ ಎಂದು ಮಕ್ಕಳು ಹೇಳುತ್ತಲೇ ಅನಾಮಿಕ ಎಷ್ಟು ಸಂತೋಷ ಪಡುತ್ತಾಳೆ. ಹಾಗೆ ಆ ದಿನದಿಂದ ಮ್ಯಾಂಗೋ ಕೂಲರ್ ಮನೆಯನ್ನು ಸದಾ ವೇಳೆಯಲ್ಲಿ ತಣ್ಣಗಿಡುತ್ತಾ ಮನೆಯಲ್ಲಿರುವವರೆಲ್ಲರನ್ನು ಸಂತೋಷದಿಂದಿಡುತ್ತದೆ. ಅನಾಮಿಕಳ ಕುಟುಂಬ ಮ್ಯಾಂಗೋ ಕೂಲರ್ ಬೀಸುತ್ತಿರುವ ತಂಗಾಳಿಯ ಜೊತೆಗೆ ಮಾಡುತ್ತಿರುವ ತುಂಟತನದಿಂದ ಆನಂದದಿಂದ ಜೀವಿಸ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.